ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಚೈತ್ರ ದೀಪಕ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಬಂಗುಡೆ ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ಫಸ್ಟು ಬಂಗುಡೆ ತೊಗೊಂಡು ಬಂದಿದ್ದೀವಿ. 1/2 kg 5 ಮೀನು ಕೊಟ್ಟಿದ್ದಾರೆ. ಅರ್ಧ kgಗೆ 200 ರೂಪೀಸ್ ತೊಗೊಂಡ್ರು. ಅಷ್ಟೊಂದು ಫ್ರೆಶ್ ಇಲ್ಲ, ಬಟ್ ಇರೋದ್ರಲ್ಲಿ ಇದೆ ಬೆಸ್ಟ್ ಆಗಿತ್ತು. ನೋಡಿ, ಎಲ್ಲ ಮೀನಲ್ಲೂ ಮೊಟ್ಟೆ ಇದೆ. ಮೊಟ್ಟೆ ಇರೋ ಮೀನಾದರೆ ಟೇಸ್ಟ್ ಆಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಸೊ ನನಗೆ ಸೀಸರಿಂದ ಕ್ಲೀನ್ ಮಾಡ್ಕೊಳ್ಳೋದು ಒಳ್ಳೆಯದಾಗಿರೋದ್ರಿಂದ ನಾನು ಸೀಸರಿಂದ ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡಿದ್ದು ಮೀನು ಮೊಟ್ಟೆ ಹುಷಾರಾಗಿ ತೆಗಿಬೇಕು. ಮೀನು ಮೊಟ್ಟೆ ಎಲ್ಲ ತೆಗೆದು ಕ್ಲೀನಾಗಿ ವಾಶ್ ಮಾಡಿಕೊಂಡು ಇವಾಗ ಅದಕ್ಕೆ ಕಟ್ಸ್ ಹಾಕ್ಕೋತಾ ಇದ್ವಿ. ಮಸಾಲೆ ಹಾಕಿದ್ರೆ ಇಟ್ಕೊಳ್ಬೇಕಲ್ವ, ಅದಕ್ಕೆ ನೋಡಿ ಇಷ್ಟು ಮೊಟ್ಟೆ ಸಿಕ್ಕಿದೆ ಮೀನಲ್ಲೇ. ಸೊ ಈಗ ಹೋಮ್ ಮೇಡ್ ಮಸಾಲ ಮಾಡ್ತಾ ಇರೋದು. ಅದಕ್ಕೆ ಇಲ್ಲಿ ಬ್ಯಾಡಗೆ ಮೆಣಸು, ಗಿಡ್ಡ ಮೆಣಸು, ಸ್ವಲ್ಪ ಅಕ್ಕಿ, ಧನಿಯಾ, ಮೆಂತ್ಯ, ಉದ್ದಿನಬೇಳೆ, ಹಾಗೆ ಅಜ್ವಾನು, ಹಾಗೆ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಉದ್ದಿನಬೇಳೆ, ಮೆಂತ್ಯ, ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡು ಆಮೇಲೆ ಅಜ್ವಾನ್ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಮಿಕ್ಕಿರೋ ಪದಾರ್ಥ ಎಲ್ಲ ಹುರ್ಕೋಬೇಕು ಅಂತ ಏನೂ ಇಲ್ಲ, ಇದನ್ನು ಮಾತ್ರ ಹುರ್ಕೊಂಡು ಹಾಗೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಮಿಕ್ಕಿರೋ ಬ್ಯಾಡಗೆ ಮೆಣಸಿನ್ಕಾಯಿ, ಗಿಡ್ಡ ಮೆಣಸು ಮತ್ತು ಹುರಿದಿರೋ ಐಟಮ್ಸು ಎಲ್ಲ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ರುಬ್ಬಬೇಕಾದ್ರೆ ಫಸ್ಟು ತರಿಯಾಗಿ ರುಬ್ಕೊಳ್ಬೇಕು, ಯಾಕಂದರೆ ಜಾಸ್ತಿ ನೀರು ಆಗಬಾರ್ದು. ಹಾಗೆ ಸ್ವಲ್ಪ ಹುಣಸೆಹಣ್ಣು, ಹಾಗೆ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಈ ಥರ ಫಸ್ಟು ರುಬ್ಕೊಂಡು ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀವಿ. ಆಮೇಲೆ ಈ ಥರ ಎಲ್ಲ ಮೀನಿಗೆಲ್ಲ ಫುಲ್ ಅಪ್ಲೈ ಮಾಡ್ಕೋಬೇಕು ಮಸಾಲೆನ. ಫ್ರೈಗೆ ಮಸಾಲೆ ಎಲ್ಲ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಮ್ಯಾರಿನೇಟ್ ಮಾಡೋಕ್ಕೆ ಬಿಡಬೇಕು. ಆಮೇಲೆ ಹಂಚು ಬಿಸಿ ಮಾಡಿಕೊಂಡು ಎಣ್ಣೆಯಲ್ಲೇ ಚೆನ್ನಾಗಿ ಎರಡೂ ಕಡೆ ಫ್ರೈ ಮಾಡಿಕೊಂಡ್ರೆ ನಮ್ಮ ಬಂಗುಡೆ ಫಿಶ್ ಫ್ರೈ ಮ್ಯಾಂಗ್ಳೂರ್ ಶೈಲಿಯಲ್ಲೇ ರೆಡಿ ಆಗುತ್ತೆ. ಸೊ ಅದಕ್ಕೆ ಸರ್ವ್ ಮಾಡಿಕೊಂಡು ನಿಂಬೆಹಣ್ಣು ಇಟ್ಕೊಂಡು, ಈರುಳ್ಳಿ ಇಟ್ಕೊಂಡು, ಜೊತೆಗೆ ಬಾಯ್ಲ್ಡ್ ರೈಸ್ ಇಟ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಹೋಮ್ ಮೇಡ್ ಮಸಾಲ ಅಂದರೆ ಮನೇಲೇ ಇರೋ ಪದಾರ್ಥಗಳನ್ನ ಯೂಸ್ ಮಾಡಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಮಂಗಳೂರು ಬಂಗುಡೆ ಫ್ರೈ. Thank you for watching.